ಇವತ್ತು ರುಚಿಯಾದ ಹೆಸರುಬೇಳೆ ದೋಸೆನ ಹೇಗೆ ಮಾಡೋದಂತ ನೋಡೋಣ. ಹೆಸರುಬೇಳೆನ ನೆನೆಸಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ಅನ್ನೋದು ಬಿಟ್ಟರೆ, ಇದನ್ನು ತಕ್ಷಣಕ್ಕೆ ಮಾಡ್ಕೊಳ್ಬೋದು. ದೋಸೆ ಹಿಟ್ಟನ್ನು ಹುಳಿಯಾಗಲಿಕ್ಕೆ ಬಿಡೋದೆಲ್ಲ ಏನೂ ಬೇಡ. ರುಚಿಯಾಗಿ ಕೂಡ ಇರ್ತದೆ, ದೇಹಕ್ಕೂ ಕೂಡ ತಂಪು. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲು ಒಂದು ಮಿಕ್ಸಿ ಜಾರಿಗೆ 2 ಹಸಿಮೆಣಸಿನಕಾಯಿ ಹಾಕ್ಕೊಂಡಿದ್ದೇನೆ. ಹಾಗೆಯೇ 1 ಇಂಚು ಗಾತ್ರದ ಹಸಿ ಶುಂಠಿ ಹಾಕಿದ್ದೇನೆ. 1 ಕಪ್ ಆಗುವಷ್ಟು ಹೆಸರುಬೇಳೆನ 2 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಟ್ಟಿದ್ದೆ. ಅದನ್ನು ಚೆನ್ನಾಗಿ ತೊಳೆದು ನೀರನ್ನೆಲ್ಲ ಬಸಿದು ಈಗ ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. ನೆನೆಸಿ ಆದಮೇಲೆ ಅದು ಜಾಸ್ತಿಯಾಗಿ ಕಾಣ್ತಾ ಇದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗಲೇ ಹಾಕಿದ್ದೇನೆ. ರುಬ್ಬಿ ಆದಮೇಲೂ ಕೂಡ ಹಾಕ್ಬೋದು. ರುಬ್ಬಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ಇದನ್ನು ಹಿಟ್ಟನ್ನು ತುಂಬ ನೀರಾಗಿ ಅಂದರೆ ತೆಳುವಾಗಿ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ದಪ್ಪ ಇರಲಿ. ದೋಸೆ ಹಿಟ್ಟಿಗೆ ನಾವು ಹೇಗೆ ಮಾಡ್ತೇವೆ, ಈಗ ಸೆಟ್ ದೋಸೆಗೆಲ್ಲ ಹೇಗೆ ಮಾಡ್ತೇವೆ ಆ ರೀತಿ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೇನೆ. ಒಮ್ಮೆ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿನ ಚೆಕ್ ಮಾಡ್ಕೊಳ್ಳಿ. ನಾನು ಆಗಲೇ ಹೇಳಿದಾಗೆ ತುಂಬ ನೀರಾಗೋದು ಬೇಡ. ಮತ್ತು ನಿಮಗೆ ಇದು ಕ್ರಿಸ್ಪಿಯಾಗಿ ಮಾಡಬೇಕು ಅಂತಿದ್ರೆ ದೋಸೆ, ಇದಕ್ಕೆ ಸ್ವಲ್ಪ ಸೋಡಾ ಹಾಕ್ಕೊಳ್ಬೋದು. ನಾನಿಲ್ಲಿ ಹಾಕಿಲ್ಲ. ಮತ್ತು ಈ ದೋಸೆ ಹಿಟ್ಟು ಹುಳಿ ಆಗಲಿಕ್ಕೆ ಇಡೋದು ಬೇಡ, ತಕ್ಷಣವೇ ಮಾಡ್ಕೊಳ್ಳಿ ದೋಸೆನ. 1 ಚಮಚ ಎಣ್ಣೆನ ಬಿಸಿ ಕಾವಲಿ ಮೇಲೆ ಹರಡ್ಕೊಳ್ತಾ ಇದ್ದೇನೆ, ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಈಗ ಮಾಡಿಟ್ಕೊಂಡಂಥ ದೋಸೆ ಹಿಟ್ಟಿನಿಂದ 1 ಸೌಟಾಗುವಷ್ಟು ತೆಗೆದು ಕಾವಲಿ ಮೇಲೆ ಹರಡ್ಕೊಳ್ತೇನೆ. ನೀವು ತುಪ್ಪ ದೋಸೆ ಎಲ್ಲ ಹೇಗೆ ಮಾಡ್ತೀರಿ ಹಾಗೆ ಉದ್ದಕ್ಕೆ ಇದನ್ನು ನಿಮ್ಗೆ ಎಷ್ಟಾಗ್ತದೆ ಅಷ್ಟು ತೆಳ್ಳಗೆ ಈ ರೀತಿ ಹರಡ್ಕೊಂಡು ದೋಸೆ ಮಾಡ್ಕೊಳ್ಬೋದು. ಈ ದೋಸೆ ತುಂಬ ರುಚಿಯಾಗಿರ್ತದೆ. ನಾನಿಲ್ಲಿ ಎಣ್ಣೆ ಉಪಯೋಗಿಸಿ ಮಾಡ್ತಾ ಇದ್ದೇನೆ. ತುಪ್ಪ ಹಾಕಿ ಮಾಡಿದರೆ ಇನ್ನೂ ರುಚಿ ಜಾಸ್ತಿ, ಫ್ಲೇವರ್ ಕೂಡ ಜಾಸ್ತಿ ಇರ್ತದೆ. ಮತ್ತು ಮಧ್ಯಮ ಉರಿಯಲ್ಲಿ ಇದನ್ನು ಕುಕ್ ಮಾಡಬೇಕು 2 ಕಡೆ. ಸಣ್ಣಗೆ ಹೆಚ್ಚಿರುವ ಈರುಳ್ಳಿನ ಮೇಲ್ಗಡೆ ಸ್ವಲ್ಪ ಹಾಕ್ತಾ ಇದ್ದೇನೆ, ಇದರಿಂದ ರುಚಿ ಸ್ವಲ್ಪ ಜಾಸ್ತಿ ಇರ್ತದೆ. ಹರಡ್ತಾ ಇದ್ದೇನೆ. ಹಾಗೆಯೇ ಸಣ್ಣಗೆ ಹೆಚ್ಚಿಟ್ಕೊಂಡಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಮೇಲ್ಗಡೆ ಹೀಗೆ ಹಾಕಿ ಹರಡ್ತೇನೆ. ನೀವು ಬೇಕಿದ್ದರೆ ಹುರಿದಿಟ್ಕೊಂಡಂಥ ಜೀರಿಗೆನೂ ಕೂಡ ಮೇಲ್ಗಡೆ ಹಾಕ್ಬೋದು. ಶುಂಠಿನ ರುಬ್ಬುವಾಗ ಹಾಕೋ ಬದಲು ಈಗ ಸಣ್ಣಗೆ ಹೆಚ್ಚಿ ಇಲ್ಲಿ ಮೇಲ್ಗಡೆ ಹರಡ್ಬೋದು. ನಿಮ್ಮ ಇಷ್ಟಕ್ಕೆ ತಕ್ಕ ಹಾಗೆ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಬೋದು. ಇಲ್ಲಿ ಮೇಲ್ಗಡೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ, ತುಪ್ಪ ಬೇಕಿದ್ದರೂ ಹಾಕ್ಕೊಳ್ಬೋದು. ಸ್ವಲ್ಪ ಸೌಟಿನಿಂದ ಹೀಗೆ ಲೈಟಾಗಿ ಅದನ್ನ ಪ್ರೆಸ್ ಮಾಡಿದರೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ದೋಸೆ ಹಿಟ್ಟಿಗೆ ಸರಿಯಾಗಿ ಹಿಡ್ಕೊಳ್ತದೆ. ನಂತರ ಇದನ್ನು ಮಗುಚಿ ಹಾಕಿ 2 ಕಡೆ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಇದೇ ರೀತಿ ನಾವು ಹೆಸರು ಕಾಳಿನಲ್ಲಿ ಕೂಡ ದೋಸೆ ಮಾಡ್ಬೋದು. ಅಂದರೆ ಇಡೀ ಹಸಿರು ಹೆಸರು ಕಾಳು ಇರ್ತದಲ್ಲ, ಅದನ್ನು ನೆನೆಸಿ ಉಳಿದೆಲ್ಲ ಪ್ರೊಸೀಜರ್ ಇದೇ ಥರ ಮಾಡಬೇಕು. ಅಂದರೆ ಮಾಡೋ ವಿಧಾನ ಇದೇ ಥರ ಇರ್ತದೆ. ಇಂಗ್ರೀಡಿಯೆಂಟ್ಸ್ ಕೂಡ ಅದು ಕೂಡ ಹೀಗೇ ಇರ್ತದೆ, ಹೆಲ್ದಿ ಕೂಡ ಮತ್ತು ರುಚಿಯಾಗಿಯೂ ಇರ್ತದೆ. ಈ ದೋಸೆಗೆ ಬೆಸ್ಟ್ ಮ್ಯಾಚ್ ಅಂತ ಹೇಳಿದರೆ ಶುಂಠಿ ಚಟ್ನಿ ಸ್ವಲ್ಪ ಬೆಲ್ಲ ಹಾಕಿ ಖಾರ ಆಗಿ ಇರ್ತದೆ, ಬೆಲ್ಲನೂ ಇರ್ತದೆ, ಸಿಹಿ ಮತ್ತು ಖಾರ ಮಿಶ್ರಿತವಾಗಿ ಇರ್ತದೆ ಅದು. ಶುಂಠಿ ಚಟ್ನಿ ನೀವು ಯಾವುದೇ ಬೇಳೆಯಿಂದ ದೋಸೆ ಮಾಡಿದಾಗ ಶುಂಠಿ ಚಟ್ನಿ ಜೊತೆ ಸರ್ವ್ ಮಾಡಿದರೆ ಚೆನ್ನಾಗಿರ್ತದೆ. ನಾನು ಶುಂಠಿ ಚಟ್ನಿ ರೆಸಿಪಿನ ಸದ್ಯದಲ್ಲೇ ತೋರಿಸ್ತೇನೆ. ಇವತ್ತು ನಾನು ಈ ದೋಸೆ ಜೊತೆಗೆ ಖಾರವಾದ ಕಾಯಿ ಚಟ್ನಿನ ಸರ್ವ್ ಮಾಡ್ತಾ ಇದ್ದೇನೆ. ನಿಮ್ಗೆ ಇಷ್ಟವಾದ ಬೇರೆ ಯಾವುದೇ ಚಟ್ನಿ ಜೊತೆ ಕೂಡ ಇದನ್ನು ಸರ್ವ್ ಮಾಡ್ಬೋದು. ಬಿಸಿಯಾಗಿ ತಿಂದ್ರೇ ಇದು ಸ್ವಲ್ಪ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ. ತಣ್ಣೀದ ಮೇಲೆ ಸ್ವಲ್ಪ ಮೆತ್ತಗಾಗ್ತದೆ. ಇವತ್ತಿನ ಈ ರೆಸಿಪಿ ಹೆಸರುಬೇಳೆ ದೋಸೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ಸವಿರುಚಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು.